ಸ್ನೇಹಿತರೆ, ನಾಳೆ ಶಕ್ತಿಯುತವಾದಂಥ ಭೀಮನ ಅಮಾವಾಸ್ಯೆ ಇದೆ. ಈ ಭೀಮನ ಅಮಾವಾಸ್ಯೆನ ನಾಗರ ಅಮಾವಾಸ್ಯೆ, ಆಷಾಢ ಅಮಾವಾಸ್ಯೆ ಅಂತಲೇ ಕರೆಯಲಾಗುತ್ತೆ ಸ್ನೇಹಿತರೆ. ಹಾಗೆ ಅದ್ರ ಜೊತೆಗೆ ಸೂರ್ಯಗ್ರಹಣ ಕೂಡ ಸಂಭವಿಸ್ತಾ ಇದೆ. ಈ ಸೂರ್ಯಗ್ರಹಣ ಅನ್ನೋದು ರಾತ್ರಿ ಸಮಯದಲ್ಲಿ ನಡೀತಾ ಇದೆ. ಅಂದರೆ ಭಾರತದಲ್ಲಿ ಗೋಚಾರವಿಲ್ಲ. ಈ ಸೂರ್ಯಗ್ರಹಣ ಸಮಯ ಬಂದ್ಬಿಟ್ಟು ರಾತ್ರಿ 9:15 ಶುರುವಾಗಿ ಮರುದಿನ ಅಂದರೆ ಬೆಳಗಿನ ಜಾವ 2:15 ಇದು ಮುಕ್ತಾಯವಾಗ್ತಾ ಇದೆ. ಭಾರತದಲ್ಲಿ ಗೋಚಾರ ಇಲ್ಲದೆ ಇದ್ದರೂ ಅದರದ್ದು ಒಂದು ನಿಯಮಗಳನ್ನು ನಾವು ಅನುಸರಿಸುವಂತಿಲ್ಲ. ಆದರೆ ಒಂದಷ್ಟು ಎಚ್ಚರಿಕೆಯನ್ನು ನಾವು ವಹಿಸಲೇಬೇಕಾಗುತ್ತೆ. ಗರ್ಭಿಣಿ ಸ್ತ್ರೀಯರು ಈ ದಿನ ಸಾಧ್ಯವಾದಷ್ಟು ಹೊರಗಡೆ ಓಡಾಡದೇ ಇರುವುದು, ದೂರ ಪ್ರಯಾಣ ಮಾಡದೇ ಇರುವುದು ತುಂಬಾ ಒಳಿತು. ಈ ಸಂದರ್ಭದಲ್ಲಿ ಮನೆ ಒಳಗಡೆನೇ ಇದ್ದರೆ ಒಳ್ಳೆಯದು. ಯಾಕಂದರೆ ಗ್ರಹಣ ಇಲ್ಲಿ ಗೋಚಾರವಾಗದೇ ಇದ್ದರೂ ಕೂಡ ಅದರ ಎಫೆಕ್ಟ್ ಖಂಡಿತವಾಗ್ಲೂ ಇರುತ್ತೆ. ನಮ್ಮ ಗ್ರಹಗತಿಗಳ ಮೇಲೆ ಕೂಡ ಪರಿಣಾಮ ಖಂಡಿತವಾಗ್ಲೂ ಬೀರುತ್ತೆ. ಇಲ್ಲಿರುವ ನಾವು ಗ್ರಹಣ ಸಂದರ್ಭದಲ್ಲಿ ನಿಯಮಗಳನ್ನು ಅನುಸರಿಸ್ತೀವಿ. ಆಹಾರ ಪದಾರ್ಥಗಳಿಗೆ ಒಂದಷ್ಟು ದರ್ಬೆಯನ್ನು ಹಾಕುವಂಥದ್ದು, ತುಳಸಿಯನ್ನು ಹಾಕುವಂಥದ್ದು, ಇದೆಲ್ಲ ಮಾಡ್ತೀವಿ. ಅದು ಯಾವುದನ್ನು ಕೂಡ ಮಾಡುವಂಥದ್ದಿಲ್ಲ. ಹಾಗೆ ಗ್ರಹಣ ಆರಂಭದ ಸಮಯದಲ್ಲಿ ಸ್ನಾನ ಮಾಡುವಂಥದ್ದು, ಮುಕ್ತಾಯ ಸಮಯದಲ್ಲಿ ಸ್ನಾನ ಮಾಡುವಂಥದ್ದು, ಆ ಪದ್ಧತಿಯನ್ನು ಅನುಸರಿಸುವಂತಿಲ್ಲ. ಆದರೆ ಒಂದಷ್ಟು ನಿಯಮಗಳನ್ನು ಈ ಅಮಾವಾಸ್ಯೆ ಮತ್ತು ಗ್ರಹಣ ಕೂಡಿರೋದ್ರಿಂದ ನಾವು ಅನುಸರಿಸಲೇಬೇಕಾಗುತ್ತೆ ಸ್ನೇಹಿತರೆ. ಒಂದಷ್ಟು ವಸ್ತುಗಳನ್ನು ಮನೆಗೆ ತರಬಾರ್ದು. ಹಾಗೆ ಒಂದಷ್ಟು ತರಕಾರಿಗಳನ್ನು ಈ ದಿನ ಸೇವನೆ ಮಾಡಬಾರ್ದು ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಈಗ ಆಧುನಿಕ ಬದುಕಲ್ಲಿದ್ದೀವಿ. ಈ ಹಳೆ ಕಾಲದ ವಿಷಯಗಳನ್ನು ನಾವು ನಂಬಬೇಕಾ ಅಂತ ಕೆಲವರಲ್ಲಿ ಪ್ರಶ್ನೆ ಮೂಡ್ಬೋದು. ಆದರೆ ಸ್ನೇಹಿತರೆ, ಪ್ರತಿಯೊಂದಕ್ಕೂ ಕೂಡ ಕಾರಣಗಳಿದ್ದೇ ಇರುತ್ತೆ. ನಾವು ಆಧುನಿಕ ಕಾಲದಲ್ಲಿದ್ದರೂ ಕೂಡ ಅನಾದಿ ಕಾಲದಿಂದನೇ ಗ್ರಹಣ ಇದೇ ಸಮಯಕ್ಕೆ ನಡೆಯುತ್ತೆ, ಹೀಗೇ ನಡೆಯುತ್ತೆ. ಇಂತಹ ಗ್ರಹಣ ಸಂದರ್ಭದಲ್ಲಿ ಪ್ರಕೃತಿ ವಿಕೋಪಗಳಾಗುತ್ತೆ ಅಂತ ಅನಾದಿ ಕಾಲದ ಹಿಂದೆನೇ ಕೂಡ ಅದನ್ನು ನಮಗೆ ಹಿರಿಯರು ತಿಳಿಸ್ಕೊಡ್ತಾ ಬಂದಿದ್ದಾರೆ. ಅದನ್ನು ಒಂದು ಲೇಖನದ ರೀತಿಯಲ್ಲಿ, ಒಂದು ಸಾಕ್ಷಿಯ ರೀತಿಯಲ್ಲಿ ನಮಗೆ ಪುಸ್ತಕದ ರೂಪದಲ್ಲಿ, ನಮಗೆ ಶಾಸ್ತ್ರಗಳ ರೂಪದಲ್ಲಿ ತಿಳಿಸ್ಕೊಡ್ತಾ ಬಂದಿದ್ದಾರೆ. ಹಾಗಾಗಿ ನಂಬಿಕೆಯಿಂದ ನಾವು ಅದನ್ನು ಅನುಸರಿಸಲೇಬೇಕಾಗುತ್ತೆ. ಅನುಸರಿಸಿದಷ್ಟು ನಮಗೆ ಒಳ್ಳೆಯದು. ಯಾಕಂದರೆ ನಮಗೆ ಆಗುವಂಥ ಸಮಸ್ಯೆಗಳಿಂದ ನಾವು ದೂರ ಉಳಿಬೋದು, ನೆಮ್ಮದಿಯುತವಾದಂಥ ಜೀವನವನ್ನು ಕಂಡುಕೊಳ್ಬೋದು ಸ್ನೇಹಿತರೆ. ಈ ದಿನ ನಾನು ತಿಳಿಸ್ಕೊಡುವಂಥ ಈ ಒಂದಷ್ಟು ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಮನೆಗೆ ತರಬೇಡಿ. ಅದರಲ್ಲಿ ಮುಖ್ಯವಾಗಿ ಸ್ನೇಹಿತರೆ, ಈ ದಿನ ನೀವು ಹುಣಸೆ ಹಣ್ಣನ್ನು ಮನೆಗೆ ತರಬೇಡಿ. ಹುಣಸೆ ಹಣ್ಣನ್ನು ನೀವು ಮನೆಗೆ ತಂದ್ರಿ ಅಂದರೆ ಸಮಸ್ಯೆಗಳಿಗೆ ಗುರಿಯಾಗ್ತೀರಾ. ಅದರಲ್ಲೂ ಮುಖ್ಯವಾಗಿ ಜಾತಕ ದೋಷಗಳು ಉಂಟಾಗುತ್ತೆ. ಕೌಟುಂಬಿಕವಾಗಿ ನೆಮ್ಮದಿ ಕಳ್ಕೊಳ್ತೀರಾ. ಮದುವೆ ಕಾರ್ಯಗಳು, ಶುಭ ಕಾರ್ಯಗಳು ಜರುಗೋದಿಲ್ಲ. ಸಂತಾನ ಭಾಗ್ಯದಲ್ಲಿ ವಿಳಂಬವಾಗ್ತಾ ಇರುತ್ತೆ. ಮದುವೆಯಲ್ಲಿ ವಿಳಂಬ, ಈ ಥರ ಸಮಸ್ಯೆಗಳನ್ನು ಅನುಭವಿಸ್ತೀರಾ. ಹಾಗಾಗಿ ಹುಣಸೆ ಹಣ್ಣನ್ನು ತರಬಾರ್ದು. ಹಾಗೆ ಸ್ನೇಹಿತರೆ, ಇನ್ನು ಎರಡನೇ ಪದಾರ್ಥ ಅಂದರೆ ಎಳ್ಳು ಸ್ನೇಹಿತರೆ. ಕಪ್ಪು ಎಳ್ಳನ್ನು ಈ ದಿನ ತರಬಾರ್ದು. ಈ ದಿನ ಕಪ್ಪು ಎಳ್ಳನ್ನು ಕೊಂಡು ತಂದ್ರಿ ಅಂದರೆ ಆ ಮನೆಯಲ್ಲಿ ಶನಿ ದೋಷಗಳು ಉಂಟಾಗುತ್ತೆ. ಅಂದರೆ ಮನೆಯಲ್ಲಿರುವಂಥವ್ರಿಗೆ ಆಗಲಿ, ನಿಮಗೆ ಆಗಲಿ ಶನಿ ದೋಷಗಳು, ಶನಿ ನಿಮಗೆ ಹಿಡಿದು ಪೀಡಿಸುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ ಕಪ್ಪು ಎಳ್ಳನ್ನು ನೀವು ಯಾವುದೇ ಕಾರಣಕ್ಕೂ ತರಬಾರ್ದು. ಇನ್ನು ಮೂರನೇ ಪದಾರ್ಥ ಅಂದರೆ ಸ್ನೇಹಿತರೆ, ಎಣ್ಣೆಯನ್ನು ತರಬಾರ್ದು ಈ ದಿನ. ಎಣ್ಣೆ, ಸಾಂಬಾರ್ಗೆ ಹಾಕುವಂಥ ಎಣ್ಣೆ, ದೀಪಕ್ಕೆ ಹಾಕುವಂಥ ಎಣ್ಣೆ, ಯಾವುದೇ ಆಗಿರ್ಬೋದು, ಎಣ್ಣೆಯನ್ನು ಈ ದಿನ ಖರೀದಿ ಮಾಡಬಾರ್ದು. ಎಣ್ಣೆ ತರೋದ್ರಿಂದನೂ ಶನಿ ದೋಷಕ್ಕೆ ಗುರಿಯಾಗ್ತೀರಾ, ಜಾತಕ ದೋಷ, ಗ್ರಹ ದೋಷಕ್ಕೆ ಗುರಿಯಾಗ್ತೀರಾ ಅಂತಲೇ ಹೇಳಲಾಗುತ್ತೆ. ಹಾಗೆ ಸ್ನೇಹಿತರೆ, ಈ ದಿನ ಎಣ್ಣೆಯನ್ನು ಕೂಡ ತಲೆಗೆ ಲೇಪನ ಮಾಡ್ಕೋಬಾರ್ದು. ಎಣ್ಣೆ ಲೇಪನ ಮಾಡಿದರೂ ಕೂಡ ಅಷ್ಟೇ ಸ್ನೇಹಿತರೆ, ಶನಿಯ ಒಂದು ಆಗ್ರಹಕ್ಕೆ ಗುರಿಯಾಗ್ತೀವಿ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಶನಿ ನಮ್ಮ ಜಾತಕದಲ್ಲಿ ಬಂತು ಅಂದರೆ ನಾನಾ ರೀತಿಯ ಸಮಸ್ಯೆಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು ಕೊಟ್ಟು ಪೀಡಿಸಿ ಕೈ ಬಿಟ್ಟು ಹೋಗುವಂಥದ್ದು ಶನಿ. ಹಾಗಾಗಿ ಕರೆದು ನಾವೇನೇ ಶನಿಯನ್ನು ಕೂರಿಸ್ಕೊಳ್ಳೋದು ತಪ್ಪಾಗುತ್ತಲ್ವ. ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಅನುಸರಿಸಬೇಕಾಗುತ್ತೆ. ಹಾಗೆ ಸ್ನೇಹಿತರೆ, ಕಬ್ಬಿಣದ ವಸ್ತುಗಳನ್ನು ಕೂಡ ತರಬಾರ್ದು. ದಾರಿದ್ರ್ಯತೆಗೆ ಗುರಿಯಾಗ್ತೀರಾ, ಶನಿ ದೋಷಗಳಿಗೆ ಗುರಿಯಾಗ್ತೀರಾ, ದೇಹದಲ್ಲಿ ಆಲಸ್ಯ, ಸೋಮಾರಿತನ, ಅನಾರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ. ಹಾಗಾಗಿ ಕಬ್ಬಿಣದ ವಸ್ತುಗಳನ್ನು ಕೂಡ ಯಾವುದೇ ಕಾರಣಕ್ಕೂ ಈ ದಿನ ತರಬಾರ್ದು ಸ್ನೇಹಿತರೆ. ಹಾಗೆಯೇ ಈ ದಿನ ಸಣ್ಣ ಪುಟ್ಟ ನಿಯಮಗಳನ್ನು ಕೂಡ ಅನುಸರಿಸಬೇಕು. ಉಗುರನ್ನು ಕಟ್ ಮಾಡುವಂಥದ್ದು, ತಲೆ ಕೂದಲನ್ನು ಕತ್ತರಿಸುವಂಥದ್ದು, ಶೇವಿಂಗ್ ಮಾಡ್ಕೊಳ್ಳುವಂಥದ್ದು, ದೂರ ಪ್ರಯಾಣವನ್ನು ಮಾಡುವಂಥದ್ದು, ಇದೆಲ್ಲವನ್ನು ಈ ದಿನ ಮಾಡೋದಕ್ಕೆ ಹೋಗಬಾರ್ದು. ಏನಾದರೂ ಸಮಸ್ಯೆಗಳು, ತೊಂದರೆಗಳು ಬಂದು ಕಾಡ್ಬಿಡ್ತವೆ. ಹಾಗೆ ನಮ್ಮ ಹಿರಿಯರು ಹೇಳೋ ಪ್ರಕಾರದಲ್ಲಿ ಸ್ನೇಹಿತರೆ, 4 ರಸ್ತೆ ಕೊಡುವಂಥ ಜಾಗದಲ್ಲಿ ಹೋಗಬಾರ್ದು. ಯಾಕಂದರೆ ಅಮಾವಾಸ್ಯೆಯ ದಿನ, ಹುಣ್ಣಿಮೆ ದಿನ ಹಿಂದೆ ಮುಂದೆ ಏನಾದರೂ ತಂದು ಅಲ್ಲಿ ಹಾಕಿರ್ತಾರೆ. ಅದನ್ನು ನಾವು ತುಣಿಯೋದ್ರಿಂದ, ದಾಟೋದ್ರಿಂದ ಆ ಸಮಸ್ಯೆಗಳು ನಮಗೆ ಬೆನ್ನಟ್ಟಿ ಬಂದುಬಿಡ್ತವೆ. ಬೆನ್ನಟ್ಟಿ ಬಂದಂಥ ಸಂದರ್ಭದಲ್ಲಿ ನಮಗೆ ದಾರಿದ್ರ್ಯಗಳು, ಅನಾರೋಗ್ಯ ಸಮಸ್ಯೆಗಳು, ಕುಟುಂಬದಲ್ಲಿ ಕಲಹಗಳಾಗುವಂಥದ್ದು, ನೆಮ್ಮದಿ ಕಳ್ಕೊಳ್ಳುವಂಥದ್ದು, ಹೀಗೆ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರಿಯಾಗ್ಬಿಡ್ತೀವಿ. ಹಾಗಾಗಿ ಈ ರೀತಿ 4 ರಸ್ತೆ ಕೊಡುವಂಥದ್ದು, 3 ರಸ್ತೆ ಕೊಡುವಂಥ ಜಾಗದಲ್ಲಿ ಹೋಗದೇ ಇದ್ದರೆ ಒಳ್ಳೆಯದು. ಇನ್ನು ಜನರೇ ಇಲ್ದಿರುವಂಥ ಆಳಸೂರದಂಥ ಪ್ರದೇಶಗಳು, ಹಾಳು ಬಿದ್ದಂಥ ಜಾಗಗಳು, ಕಾಡುಗಳು, ಮೇಡುಗಳು, ಇಂಥ ಒಂದು ಜಾಗಗಳಿಗೂ ಕೂಡ ನಾವು ಅಮಾವಾಸ್ಯೆ ಹುಣ್ಣಿಮೆ ದಿನ ಹೋಗಬಾರ್ದು. ಅದರಲ್ಲೂ ಇನ್ನು ಸೂರ್ಯಗ್ರಹಣ, ಅಮಾವಾಸ್ಯೆ ಎರಡೂ ಕೂಡ ಕೂಡು ಬಂದಿರೋದು
ಶಕ್ತಿಯುತವಾದಂಥ ದಿನ. ಇಂಥ ದಿನದಲ್ಲಿ ಹೋಗೋದ್ರಿಂದ ದುಷ್ಟಶಕ್ತಿಗಳು, ಅಗೋಚರ ಶಕ್ತಿಗಳು, ಕೆಟ್ಟ ಶಕ್ತಿಗಳು ನಮ್ಮ ಬೆನ್ನಟ್ಟಿ ಬಂದ್ಬಿಡ್ತವೆ ಅಂತ ನಮಗೆ ಹಿರಿಯರು ಹೇಳ್ಕೊಟ್ಟಂತಹ ವಿಚಾರಗಳು, ಹಾಗೆ ಶಾಸ್ತ್ರದಲ್ಲೂ ಕೂಡ ಇದನ್ನು ಲೇಖನ ಮಾಡಿಕೊಂಡು ಬಂದಿರುವಂಥದ್ದು ಸ್ನೇಹಿತರೆ. ಹಾಗಾಗಿ ಇದ್ರ ಬಗ್ಗೆ ಎಲ್ಲ ನಾವು ಗಮನವನ್ನು ಹರಿಸ್ಬೇಕಾಗುತ್ತೆ. ಇನ್ನು ಊಟೋಪಚಾರದ ಬಗ್ಗೆ ನಾವು ಒಂದಷ್ಟು ಪದಾರ್ಥಗಳನ್ನು ಸೇವನೆ ಮಾಡದೇ ಇದ್ದರೆ ಒಳ್ಳೆಯದು. ಇದು ಕೂಡ ನಮ್ಮ ಹಿರಿಯ ಪದ್ಧತಿಯಲ್ಲಿ ಹಿರಿಯರು ತಿಳಿಸ್ಕೊಟ್ಟಿರುವಂಥದ್ದು. ಈ ರೀತಿ ಗ್ರಹಣ ಸಂದರ್ಭದಲ್ಲಿ ಸೇವನೆ ಮಾಡೋದ್ರಿಂದ ದೇಹದಲ್ಲಿ ನಾನಾ ರೀತಿಯ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ, ಕಣ್ಣು ದೋಷಗಳು ಉಂಟಾಗುತ್ತೆ, ಹಾಗೆ ನರ ದೌರ್ಬಲ್ಯಗಳು ಉಂಟಾಗುತ್ತೆ, ಹೊಟ್ಟೆಯಲ್ಲಿ ಬಾಧೆಗಳು ಉಂಟಾಗುತ್ತೆ, ಜಠರ ಸಮಸ್ಯೆಗಳು ಉಂಟಾಗುತ್ತೆ. ಈ ರೀತಿ ಒಬೇಸಿಟಿ ಏನಿರುತ್ತೆ ನೋಡಿ, ಒಬೇಸಿಟಿಗೂ ಕೂಡ ಈ ಗ್ರಹಣ ಸಂದರ್ಭದಲ್ಲಿ ತಿನ್ನುವಂಥ ಒಂದಷ್ಟು ಆಹಾರಗಳು ಕೂಡ ಕಾರಣವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಇದೆಲ್ಲವೂ ಶಾಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು ಸ್ನೇಹಿತರೆ. ಹಾಗಿದ್ರೆ ಒಂದಷ್ಟು ಆಹಾರ ಪದಾರ್ಥಗಳನ್ನು ಈ ದಿನ ಸೇವನೆ ಮಾಡಬಾರ್ದು. ಅದರಲ್ಲಿ ಸ್ನೇಹಿತರೆ ಈ ದಿನ ಮುಖ್ಯವಾಗಿ ನಾವು ಸೇವನೆ ಮಾಡಬಾರ್ದಾದಂತಹ ಆಹಾರ ಪದಾರ್ಥಗಳಲ್ಲಿ ಮುಖ್ಯವಾದದ್ದು ಅಂತಂದರೆ ಸ್ನೇಹಿತರೆ ಹೀರೆಕಾಯಿ ಸ್ನೇಹಿತರೆ. ಹೀರೆಕಾಯನ್ನು ಈ ದಿನ ಸೇವನೆ ಮಾಡಬಾರ್ದು. ಹೀರೆಕಾಯಿ ಮತ್ತು ಪಡುವಲಕಾಯಿ ಈ ಥರದ ಆಹಾರ ಪದಾರ್ಥಗಳನ್ನು ನಾವು ಸೇವನೆಯೇ ಮಾಡಬಾರ್ದು ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ ಕುಂಬಳಕಾಯಿಯನ್ನು ಈ ದಿನ ಸೇವನೆ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗೆ ಸ್ನೇಹಿತರೆ ಈ ದಿನ ನಾವು ಯಾವುದೇ ಕಾರಣಕ್ಕೂ ಕೂಡ ಬೇಳೆಯನ್ನು ಸೇವನೆ ಮಾಡಬಾರ್ದು ಅಂತ ಕೂಡ ಜಾತಕದಲ್ಲಿ ಇದು ಹೇಳ್ತಾರೆ ಸ್ನೇಹಿತರೆ. ಹಾಗೆಯೇ ಈ ದಿನ ನಮಗೆ ಜಾತಕದಲ್ಲಿ ಸಮಸ್ಯೆ ಬರುತ್ತೆ ಬೇಳೆಯನ್ನು ಸೇವನೆ ಮಾಡೋದ್ರಿಂದ. ಹಾಗೆ ಏನು ನಾವು ಪಂಪ್ಕಿನ್ ಹೇಳ್ತೀವಲ್ಲ ಸ್ನೇಹಿತರೆ, ಆ ಪಂಪ್ಕಿನ್ ಕೂಡ ನಾವು ಈ ದಿನ ಸೇವನೆ ಮಾಡಬಾರ್ದು ಸ್ನೇಹಿತರೆ. ಹಾಗೆ ಇನ್ನೊಂದಷ್ಟು ಒಳ್ಳಿತುಗಳು ಅಂತಂದರೆ ಮಾಂಸಾಹಾರವನ್ನು ಸೇವನೆ ಮಾಡಬಾರ್ದು. ಮೀನಾಗಲಿ ಮೊಟ್ಟೆ ಆಗಲಿ ಯಾವುದನ್ನು ಕೂಡ ಸೇವನೆ ಮಾಡಬಾರ್ದು. ನಾವು ಪ್ರೋಟೀನ್ಗೋಸ್ಕರ ತೊಗೊತೀವಿ, ಜಿಮ್ ಮಾಡ್ತೀವಿ, ಈ ಥರದ್ದೆಲ್ಲ ಈ ದಿನ ಬಿಟ್ಬಿಟ್ಟು ಅದು ಯಾವುದು ಸೇವನೆ ಮಾಡ್ತಿದ್ರೆ ಒಳ್ಳೆಯದು ಸ್ನೇಹಿತರೆ. ಹಾಗೆ ಈ ದಿನ ಒಂದಷ್ಟು ನಮಗೆ ಒಳಿತಾಗಬೇಕು, ಮನೆಗೆ ಲಕ್ಷ್ಮಿಯ ಪ್ರವೇಶವಾಗಬೇಕು ಅಂತಂದರೆ, ನಮಗಾಗಿರೋ ದೋಷಗಳು ನಿವಾರಣೆ ಆಗಬೇಕು ಅಂದರೆ ಸ್ನೇಹಿತರೆ ಈ ದಿನ ಕಾಲಿಗೆ ಒಂದು ಕಪ್ಪು ದಾರವನ್ನು ಕಟ್ಕೊಳ್ಳುವಂಥದ್ದು ಒಳ್ಳೆಯದು. ಹಾಗೆಯೇ ಮನೆಯ ಮುಂಭಾಗದಲ್ಲಿ ಸ್ವಸ್ತಿಕ್ ಚಿತ್ರ ಅಂದರೆ ಬಾಗಿಲಿಗೆ ಸ್ವಸ್ತಿಕ್ ಚಿತ್ರವನ್ನು ಈ ದಿನ ಅರಿಶಿಣ ಮತ್ತು ಗಂಧವನ್ನು ಉಪಯೋಗಿಸ್ಕೊಂಡು ಅಥವಾ ರೋಸ್ ವಾಟರನ್ನು ಉಪಯೋಗಿಸ್ಕೊಂಡು ನೀವು ಒಂದು ಸ್ವಸ್ತಿಕ್ ಚಿತ್ರವನ್ನು ಬರೆದ್ರೆ ಮನೆಗೆ ಲಕ್ಷ್ಮೀ ದೇವಿಯ ಅನುಗ್ರಹವಾಗುತ್ತೆ. ವಿಪರೀತ ಸಮಸ್ಯೆಗಳಿದೆ, ದಾರಿದ್ರ್ಯವಿದೆ ಅನ್ನುವಂಥವ್ರು ಈ ದಿನ ಮನೆಯ ಮುಂಭಾಗಕ್ಕೆ ಏನಿದೆ ಬಾಗಿಲೇನಿದೆ ಸ್ನೇಹಿತರೆ, ಬಾಗಿಲಿಗೆ ಸ್ವಲ್ಪ ಒಂದು ಕೆಂಪು ವಸ್ತ್ರದಲ್ಲಿ ಕಲ್ಲುಪ್ಪನ್ನು ಗಂಟನಾಗಿ ಕಟ್ಟಿ ನೇತು ಹಾಕಿದ್ರು ಕೂಡ ಮನೆಗೆ ಬರುವಂಥ ದೃಷ್ಟಿದೋಷಗಳು, ಕೆಟ್ಟ ಶಕ್ತಿಗಳಿಂದ ನಿಗ್ರಹವನ್ನು ಹೊಂದಬಹುದು ಸ್ನೇಹಿತರೆ. ಹಾಗೆ ಈ ದಿನ ಒಂದು ಕುಂಬಳಕಾಯಿಯನ್ನು ನೀವು ಮನೆಯ ಮುಂಭಾಗದಲ್ಲಿ ನೇತು ಹಾಕೋದ್ರಿಂದ ಕೂಡ ಮನೆಗೆ ಯಾವುದೇ ರೀತಿ ಕೆಟ್ಟ ಶಕ್ತಿಗಳು ಪ್ರವೇಶ ಆಗೋದಿಲ್ಲ, ದುಷ್ಟಶಕ್ತಿಗಳು ಮನೆಯಿಂದ ಹೊರಟೋಗುತ್ತೆ, ಮನೆಗೆ ಯಾವುದೇ ರೀತಿಯ ಸಮಸ್ಯೆಗಳಾಗದೇ ಇರುವಂತೆ ಈ ಕುಂಬಳಕಾಯಿ ನಮ್ಮನ್ನು ಕಾಪಾಡುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಇದಿಷ್ಟು ನಿಯಮಗಳನ್ನು ನಾವು ಸಣ್ಣ ಪುಟ್ಟ ನಿಯಮಗಳು ಸ್ನೇಹಿತರೆ, ಇವನ್ನೆಲ್ಲ ನಾವು ಅನುಸರಿಸಲೇಬೇಕಾಗುತ್ತೆ ಸ್ನೇಹಿತರೆ. ಈ ಪ್ರಕಾರದಲ್ಲಿ ನೀವು ಅನುಸರಿಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ ದಿನದಿಂದ ದಿನಕ್ಕೆ ಎಷ್ಟೆಲ್ಲ ಬದಲಾವಣೆಗಳಾಗುತ್ತೆ ಜೀವನದಲ್ಲಿ ಅಂತೇಳ್ಬಿಟ್ಟು. ಒಂದಷ್ಟು ಮನೆಯ ಗೃಹಿಣಿಯರು ತಪ್ಪದೇ ಈ ಕಾರ್ಯಗಳನ್ನು ಮಾಡ್ಕೊಳ್ಳಿ. ನಾನು ತಿಳಿಸ್ಕೊಟ್ಟಂಗೆ ಮಾಂಸಾಹಾರವನ್ನು ಬಿಡಬೇಕಾಗುತ್ತೆ. ಪಡವಲಕಾಯಿ ಹಾಗೆಯೇ ಬೀನ್ಸು ಕೂಡ, ಹಾಗೆ ಕುಂಬಳಕಾಯಿ, ಹಾಗೆಯೇ ಪಂಪ್ಕಿನ್ ಏನು ಹೇಳ್ತೀವಿ ಅದು, ಹಾಗೆಯೇ ಹೀರೆಕಾಯಿ, ಈ ಥರ ಹಾವು ಶೇಪಲ್ಲಿರುವಂತಹ ಏನಿರುತ್ತೆ ಅದನ್ನು ನಾವು ತಿಂದೇ ಇದ್ದರೆ ಒಳ್ಳೆಯದು ಸ್ನೇಹಿತರೆ. ಹಾಗೆ ಇದನ್ನ ಬೇಳೆ ಅದು ಕೆಂಪು ಕೇಸರಿ ಬೇಳೆ ಬರುತ್ತೆ ನೋಡಿ, ತೊಗರಿ ಬೇಳೆ, ಅದನ್ನು ತಿನ್ನಬಾರ್ದು, ಮೈಸೂರು ಬೇಳೆಯನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ ಸ್ನೇಹಿತರೆ. ಹೀಗೆ ಈ ಪ್ರಕಾರದಲ್ಲಿ ಒಂದಷ್ಟು ನಿಯಮಗಳನ್ನು ಅನುಸರಿಸಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿ ಅನುಸರಿಸೋದ್ರ ಜೊತೆಗೆ ದೇವರ ಪೂಜೆಯನ್ನು ಮಾಡಿಕೊಂಡು, ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿಕೊಂಡು, ಮನೆಯಲ್ಲಿ ದೀಪಾರಾಧನೆಯನ್ನು ಮಾಡಿಕೊಂಡು, ಮನೆಯನ್ನು ಶುಭ್ರವಾಗಿಟ್ಕೊಂಡು, ಸ್ನಾನಾದಿಗಳನ್ನು ಮುಗಿಸ್ಕೊಂಡು, ಯಾವುದೇ ಕಾರಣಕ್ಕೂ ಕಪ್ಪು ವಸ್ತ್ರವನ್ನು ಧರಿಸದೆ ಕೇಸರಿ ಅಥವಾ ಹಳದಿ ಅಥವಾ ಹಸಿರು ಬಣ್ಣದ ಒಂದು ವಸ್ತ್ರವನ್ನು ಧರಿಸಿದ್ರೂ ಕೂಡ ಈ ದಿನ ಎಲ್ಲವೂ ಶುಭವಾಗುತ್ತೆ. ಮುಂಬರುವಂಥ ದಿನಗಳಲ್ಲಿ ಯಶಸ್ವಿಯನ್ನು ಕಾಣ್ತೀರಾ ಅಂತಲೇ ಹೇಳಲಾಗುತ್ತೆ. ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.